ನಮಸ್ಕಾರ ವೀಕ್ಷಕರೇ, ಶುಭೋದಯ. ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ವೀಕ್ಷಕರೇ, ಇವತ್ತು ಭಾನುವಾರ, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರುತ್ತೆ. ಈ ಭಾನುವಾರದಿಂದ ಇಡೀ ವಾರದ ಭವಿಷ್ಯ ಹೇಗಿರುತ್ತೆ, ಜೊತೆಗೆ ಇವತ್ತಿನ ಪಂಚಾಂಗ, ಅದರ ಜೊತೆಗೆ ಜ್ಯೋತಿಷ್ಯ ಲೋಕದಲ್ಲಿ ಗ್ರಹಗಳ ಸ್ಥಾನ ಪಲ್ಲಟ ಆಗೋದ್ರಿಂದ ಯಾರಿಗೆ ಅದೃಷ್ಟ ಖುಲಾಯಿಸುತ್ತೆ, ಯಾವ ಕ್ಷೇತ್ರದವರಿಗೆ ಅದೃಷ್ಟ ಬರುತ್ತೆ, ಯಾರಿಗೆ ನಷ್ಟ, ದುರಾದೃಷ್ಟ, ಇದೆಲ್ಲವನ್ನ ತಿಳ್ಕೊಳ್ಳೋಣ. ಇದೆಲ್ಲವನ್ನ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಹಾಗೆ ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಶ್ರೀಧರ್ ಭಟ್ಟಾಚಾರ್ಯ ಗುರೂಜಿ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಬನ್ನಿ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಶಂಕರಾಚಾರ್ಯಾಯ ನಮಃ. ಶ್ರೀ ಮಧ್ವಾಚಾರ್ಯಾಯ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಜಿ, ಇವತ್ತು ಭಾನುವಾರ, ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಇಡೀ ವಾರದ ಭವಿಷ್ಯ ಹೆಂಗಿರುತ್ತಪ್ಪ ಅಂತ ನೋಡ್ಲಿಕ್ಕೆ. ಅದಕ್ಕೂ ಮುಂಚೆ ಇವತ್ತಿನ ಪಂಚಾಂಗವನ್ನು ತಿಳಿಸ್ಕೊಟ್ಬಿಡಿ ಗುರುಜಿ. ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ ವಿಕಾರಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷ, ದ್ವಿತೀಯ, ವಿಶಾಖ ನಕ್ಷತ್ರ, ವ್ಯತಿಪಾತ ಯೋಗ, ಗರಜಕರಣ, ಭಾನುವಾರ. ಈ ದಿನ ರಾಹುಕಾಲವನ್ನು ನಾವು ನೋಡಿದಾಗ ಸಂಜೆ 5 ಗಂಟೆ 3 ನಿಮಿಷದಿಂದ 6 ಗಂಟೆ 36 ನಿಮಿಷದವರೆಗೆ ರಾಹುಕಾಲ. ಗುಳಿಕ ಕಾಲ ಮಧ್ಯಾಹ್ನ 3 ಗಂಟೆ 27 ನಿಮಿಷದಿಂದ 5 ಗಂಟೆ 3 ನಿಮಿಷದವರೆಗೆ. ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆ 22 ನಿಮಿಷದಿಂದ 1 ಗಂಟೆ 56 ನಿಮಿಷದವರೆಗೆ. ಈ ದಿನ ಶುಭ ಸಮಯವನ್ನು ನಾವು ನೋಡಿದಾಗ 10 ಗಂಟೆ 2 ನಿಮಿಷದಿಂದ 10 ಗಂಟೆ 19 ನಿಮಿಷದವರೆಗೂ ಶುಭ ಕಾರ್ಯಗಳನ್ನು ಮಾಡಬಹುದು. ಈ ದಿನ ಪಂಚಾಂಗ ಈ ರೀತಿ ಇದೆ. ಇನ್ನು ಗುರುಜಿ, ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಈ ವಾರದ ಭವಿಷ್ಯ ಹೆಂಗಪ್ಪ ಇದೆ ಅಂತ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಗುರುಜಿ? ಈ ವಾರ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ವಾರದಲ್ಲಿ ಸಹೋದರರಿಂದ ಪ್ರೀತಿ ವಾತ್ಸಲ್ಯ ಅಧಿಕವಾಗ್ತಕ್ಕಂಥ ಒಂದು ವಾರವಾಗುತ್ತೆ. ಮಾತೃವಿನಿಂದ ಧನ ಆಗಮನ, ಶತ್ರುಬಾಧೆ, ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳಬೇಕಾಗತ್ತೆ. ಜಾಗ್ರತೆಯನ್ನು ವಹಿಸಿ. ಸಣ್ಣ ಪುಟ್ಟ ಮಾತುಗಳಿಂದ ಕಲಹಗಳಾಗ್ತಕ್ಕಂಥದ್ದು, ಮಾತಿನ ಮೇಲೆ ನಿಗವನ್ನು ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಅತಿಯಾದ ಪ್ರಯಾಣವನ್ನು ಮಾಡ್ತೀರಾ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ಮನಕ್ಲೇಶ, ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಮನಸ್ಸನ್ನು ಕೆಡಿಸ್ಕೋಬೇಡಿ. ಮನಸ್ಸನ್ನು ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಮಾಡಿ ಪಕ್ಷಿಗಳಿಗೆ ಧಾನ್ಯವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ವಾರ ಅತಿಯಾದ ಕೋಪವನ್ನು ಮಾಡ್ಕೋತೀರಾ. ಅದರಿಂದ ಆಗೋ ಕೆಲಸಗಳಿಗೆ ಕಲ್ಲ ಹಾಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ದಾಂಪತ್ಯದಲ್ಲಿ ವಿರಸ, ದುರಾಲೋಚನೆ, ಧನ ನಷ್ಟಗಳಾಗ್ತಕ್ಕಂಥ ಸಂಭವಗಳು ಹೆಚ್ಚಾಗಿ ಕಂಡು ಬರುತ್ತೆ. ಜಾಗರೂಕತೆಯನ್ನು ವಹಿಸಿ. ಸಮಾಜದಲ್ಲಿ ಗೌರವ. ಯಾರ್ಯಾರು ರಿಯಲ್ ಎಸ್ಟೇಟ್ ವ್ಯಾಪಾರವನ್ನು ಮಾಡ್ತೀರೋ ಅಂಥವರಿಗೆ ಬಹಳಷ್ಟು ಲಾಭ. ಬಾಕಿ ವಸೂಲಿಯನ್ನು ಮಾಡಲಿಕ್ಕೆ ಬಹಳಷ್ಟು ಓಡಾಟವನ್ನು ಮಾಡ್ತಕ್ಕಂಥ ಒಂದು ವಾರವಾಗುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿ. ಬುಧವಾರ ವಿಷ್ಣು ಆಲಯಕ್ಕೆ ಹೋಗಿ ನಾಟಿ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ವಾಹನ ರಿಪೇರಿ ಕೆಲಸದಿಂದ ಹೆಚ್ಚಿನ ಸಂಪಾದನೆಯಾಗ್ತಕ್ಕಂಥದ್ದು. ಯಾರ್ಯಾರು ವಾಹನ ರಿಪೇರಿ ಕೆಲಸವನ್ನು ಮಾಡ್ತೀರೋ ಅಂಥವರಿಗೆ ಬಹಳಷ್ಟು ಸಂಪಾದನೆಯಾಗ್ತಕ್ಕಂಥ ಒಂದು ವಾರವಾಗುತ್ತೆ. ಷೇರು ವ್ಯವಹಾರಗಳಲ್ಲಿ ಬಹಳಷ್ಟು ಲಾಭಗಳನ್ನು ನೋಡ್ತೀರಾ. ದುಷ್ಟ ಜನರ ಸಹವಾಸದಿಂದ ತೊಂದರೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಈ ವಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಉತ್ತಮವಾಗ್ತಕ್ಕಂಥ ಒಂದು ವಾರವಾಗುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರೋ ಒಂದು ಪರಿಹಾರ, ಪ್ರತಿನಿತ್ಯ ಶಿವಾಲಯಕ್ಕೆ ಭೇಟಿಯನ್ನ ನೀಡಿ ಸೋಮವಾರ ಬಿಲ್ವಾರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ವಾರ ಮಾತಿನ ಚಕಮಕಿಗೆ ಹಿಡಿತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಮಾತಿನ ಮೇಲೆ ನಿಗವನ್ನು ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಅವಾಚ್ಯ ಶಬ್ದಗಳನ್ನು ಉಪಯೋಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಗುರು ಹಿರಿಯರ ಭೇಟಿಯನ್ನು ಮಾಡ್ತಕ್ಕಂಥ ಒಂದು ಶುಭ ಯೋಗ. ಹಿತಶತ್ರುಗಳಿಂದ ತೊಂದರೆ. ಯಾರನ್ನ ಹಿತರರು ಅಂತ ನೀವು ತಿಳ್ಕೊಂಡಿದ್ದೀರೋ ಅವರೇ ನಿಮಗೆ ತೊಂದರೆಗಳನ್ನು ಕೊಡ್ತಾರೆ. ಸ್ವಲ್ಪ ಜಾಗೃತೆಯನ್ನು ವಹಿಸಿ. ಶೀತ ಸಂಬಂಧವಾದ ರೋಗಗಳು ಆವಾಹನೆಯಾಗ್ತಕ್ಕಂಥ ಒಂದು ವಾರವಾಗುತ್ತೆ. ಸ್ತ್ರೀ ಲಾಭ. ಗುರಿ ಸಾಧಿಸಲು ಶ್ರಮವನ್ನು ಪಡ್ತಕ್ಕಂಥ ಒಂದು ವಾರವಾಗುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನ ಮಾಡಿ 18 ಬಾರಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ.
ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ವಾರ ಅಧಿಕ ಧನವ್ಯಯ, ಇದ್ದಕ್ಕಿದ್ದಾಗೆ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಅಮೂಲ್ಯವಾದ ವಸ್ತುಗಳನ್ನು ಖರೀದಿಯನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಕೋಪ ಜಾಸ್ತಿ, ಸಣ್ಣ ಪುಟ್ಟ ವಿಷಯಗಳಿಂದ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಕಲಹಗಳನ್ನು ಮಾಡ್ಕೋಬೇಡಿ. ಕಲಹಗಳನ್ನು ಮಾಡಿಕೊಂಡ್ರೆ ಅದರಲ್ಲೇ ನಾನಾ ರೀತಿಯ ಕಷ್ಟ ಕಾರ್ಪಣ್ಯಗಳು ಉತ್ಪತ್ತಿಯಾಗ್ತಕ್ಕಂಥ ಒಂದು ವಾರವಾಗತ್ತೆ. ಉತ್ತಮ ಬುದ್ಧಿಶಕ್ತಿ ಈ ವಾರದಲ್ಲಿ ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ. ಅದನ್ನು ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ವಿದೇಶ ಪ್ರಯಾಣವನ್ನು ಮಾಡಲಿಕ್ಕೆ ಬಹಳಷ್ಟು ತಯಾರಿಯನ್ನು ಮಾಡ್ತೀರಾ. ಈ ವಾರದಲ್ಲಿ ಒಂದು ಪರಿಹಾರ, ಗಣೇಶನ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಪ್ರತಿನಿತ್ಯ ಮಂಗಳವಾರ 108 ಗರಿಕೆಯಿಂದ ಅರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಹಿರಿಯರ ಬೆಂಬಲ ನಿಮಗೆ ಲಭ್ಯವಾಗ್ತಕ್ಕಂಥ ಒಂದು ವಾರವಾಗುತ್ತೆ. ಯಾರ್ಯಾರು ವಾಹನ ಚಾಲನೆಯನ್ನು ಮಾಡ್ತೀರೋ ಚಾಲನೆಯನ್ನ ಜಾಗ್ರತೆಯಿಂದ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಾಗ್ತಕ್ಕಂಥ ಒಂದು ವಾರವಾಗುತ್ತೆ. ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಉದ್ಯೋಗದಲ್ಲಿ ಪ್ರಗತಿ, ಪ್ರಮೋಷನ್ ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥ ಒಂದು ವಾರವಾಗುತ್ತೆ. ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಆ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥವರಿಗೆ ಸ್ವಲ್ಪ ಹಿನ್ನಡೆಯಾಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗೋಪೂಜೆಯನ್ನ ಮಾಡಿ ಹಸು ಮತ್ತು ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ಗುರುಜಿ, ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಕೋಲಾರದಿಂದ ರಂಗನಾಥ್ ಅಂತ. ನಮಸ್ತೆ. ಹಲೋ ಮೇಡಮ್, ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ರಂಗನಾಥ್ ಅವರು? ಮೇಡಮ್, ನಮ್ಮ ಮಗ ಬಗ್ಗೆ ಅಭಿಲಾಷ್ ಅವರ ಹುಟ್ಟಿದ ಸಮಯವನ್ನ ಹೇಳಿ ಮತ್ತೆ ದಿನಾಂಕವನ್ನ ಹೇಳಿ ರಂಗನಾಥ್. ಮೇಡಮ್ 28/10/2013. 2013. ಹೌದು ಮೇಡಮ್. ಸಮಯ ಬೆಳಗ್ಗೆ 5 ಗಂಟೆ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ತಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ. ನಮಸ್ತೆ ಗುರೂಜಿ. ಇವರು ಜನನವಾಗಿದ್ದ ಎಲ್ಲಿ ಅಂತ ಹೇಳ್ತೀರಾ? ಅಭಿಲಾಷ್ ಕೋಲಾರದಿಂದ ಗುರೂಜಿ. ಕೋಲಾರದಲ್ಲಿ. ನೋಡೋಣ ಜಾತಕ ಏನ್ ಹೇಳುತ್ತೆ. ಇವರು ಹುಟ್ಟಿದ್ದು ಸೋಮವಾರ. ಗುರುಜಿ ಡೇಟ್ ಆಫ್ ಬರ್ತ್ 28/10/2013 ಗುರುಜಿ. ಹೌದು, 28/10/2013 ಸೋಮವಾರ ಜನನವಾಗಿದ್ದು. ಹೌದಾ ಗುರುಜಿ? 3/3/2003 ಗುರುಜಿ. 2003. 2003ರಲ್ಲಿ ಜನನವಾಗಿದ್ದು. ನೋಡೋಣ. ಸರಿ ಗುರುಜಿ. 2003 ಏನ್ ಮಾಡ್ಕೊಂಡಿದ್ದಾರೆ ಇವಾಗ? ಗುರುಜಿ SLC ಎಕ್ಸಾಮ್ ಬರೆದಿದ್ದಾರೆ. ಖಂಡಿತ ನೋಡೋಣ ಜಾತಕ ಏನ್ ಹೇಳುತ್ತೆ. ಇವರು ಜನನವಾಗಿರ್ತಕ್ಕಂಥ ಒಂದು ವಾರವನ್ನ ನಾವು ನೋಡಿದಾಗ ಮಂಗಳವಾರ ಜನನವಾಗಿದ್ದಾರೆ. ಹೌದಾ? ಹೌದು ಗುರುಜಿ. ಇವರ ಒಂದು ನಕ್ಷತ್ರ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನ ನಾವು ನೋಡಿದಾಗ ಶನಿ ದಶೆಯಲ್ಲಿ ಇವರು ಜನನವಾಗಿದ್ದಾರೆ. ಈಗ ಇವರಿಗೆ ಬುಧ ದಶೆ ಅಂತಕ್ಕಂಥದ್ದು ನಡೀತಾ ಇದೆ. ಬಹಳಷ್ಟು ಬುದ್ಧಿವಂತರಿದ್ದಾರೆ. ಆದರೆ ಜಾತಕವನ್ನ ನಾವು ನೋಡಿದಾಗ ಲಗ್ನಾತ್ ನಷ್ಟ ಸ್ಥಾನದಲ್ಲಿ ವಿದ್ಯಾಕಾರಕನಾಗಿರ್ತಕ್ಕಂಥ ಗುರು ಈಗ ಬುಧನ ದಶೆ ನಡೀತಾ ಇದೆ. ಆದರೆ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೋ ಅಷ್ಟು ಅಂಕಗಳು ಅನ್ನೋದು ಇವರಿಗೆ ಬರಲ್ಲ. SLC ಎಕ್ಸಾಮ್ ಖಂಡಿತವಾಗಿ ಪಾಸ್ ಆಗತ್ತೆ. ಆದರೆ ಸ್ವಲ್ಪ ವ್ಯಯಸ್ಥಾನದಲ್ಲಿ ವಿದ್ಯಾಕಾರಕನಾಗಿರ್ತಕ್ಕಂಥ ಗುರು ಇರೋದ್ರಿಂದ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ: ಗುರು ಶಾಂತಿ ಜೊತೆಗೆ ಲಕ್ಷ್ಮೀನಾರಾಯಣ ಹೋಮ, ಸರಸ್ವತಿ ಹೋಮವನ್ನ ವ್ಯವಸ್ಥಿತವಾಗಿ ಕೂತು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿಸಿ. ಆಗ ವಿದ್ಯಾಭ್ಯಾಸದಲ್ಲಿ ಬರ್ತಕ್ಕಂಥ ಎಡರು ತೊಡರುಗಳೂ ಕೂಡ ನಿವಾರಣೆಯಾಗಿ ವಿದ್ಯಾಭ್ಯಾಸ ಅಭಿವೃದ್ಧಿಯತ್ತ ಬರುತ್ತೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಓಕೆ, ಧನ್ಯವಾದಗಳು ರಂಗನಾಥ್ ಅವರೇ ಕರೆ ಮಾಡಿದಕ್ಕೆ. ಮತ್ತೊಬ್ರು ಕಾಲರ್ ಮೈಸೂರಿನಿಂದ ವನಜಾಕ್ಷಿ ಅಂತ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ವನಜಾಕ್ಷಿ? ತಮ್ಮನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ತಮ್ಮನ ಹೆಸರು, ಹುಟ್ಟಿದ ದಿನಾಂಕ ಮತ್ತೆ ಸಮಯ ಹೇಳಿಮಾ. ಸಿದ್ದರಾಜು ಅಂತ ಮೇಡಮ್. ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಮೇಡಮ್ ಸರಿಯಾಗಿ. ಸಮಯ? ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ ಗುರುಜಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ. ಪಾದಾರವಿಂದಿಗೆ ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ. ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ ಗುರುಜಿ. ನಿಮ್ಮ ಬಗ್ಗೆ ತುಂಬಾ ನಮ್ಗೆ ಇದಿದೆ ಗುರುಜಿ. ಖಂಡಿತ ಅಮ್ಮ. ಸಿದ್ದರಾಜು ಅವರ ಬಗ್ಗೆ ನೀವು ವಿಚಾರ ಮಾಡಬೇಕು ಅಂತ ಹೊರಟಿದ್ದೀರಾ, ಹೌದಲ್ವಾ? ಅದು ಗುರುಜಿ. ಸರಿ ಅಮ್ಮ, 1ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 9 ಗುರುಜಿ. 9. ನಿಮ್ಮ ಮನೆ ದೇವರು ಸಿದ್ದರಾಜು ಅವರ ಮನೆ ದೇವರು ಯಾವುದು? ಸಿದ್ದಪ್ಪಾಜಿ ಗುರುಜಿ. ಸಿದ್ದಪ್ಪಾಜಿ ಏನ್ ಮಾಡ್ಕೊಂಡಿದ್ದಾರೆ ಇವಾಗ? ಟಾಟಾ ಎಸಿ ತಗೊಂಡ್ಬಿಟ್ಟಿದ್ದಾರೆ ಗುರುಜಿ. ತುಂಬಾ ಸಾಲ ಮಾಡ್ಕೊಬಿಟ್ಟಿದ್ದಾರೆ. ಖಂಡಿತ ಅಮ್ಮ. ಇಲ್ಲಿ ಹೇಳುತ್ತೆ, ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆಯ ಪ್ರಕಾರ
ಸಹವಾಸ ದೋಷಗಳಿಂದ ಬಹಳಷ್ಟು ನಷ್ಟಗಳನ್ನು ಇವರು ಈಗಾಗಲೇ ಅನುಭವಿಸಿದ್ದಾರೆ, ಸಾಲಗಳನ್ನು ಮಾಡಿಕೊಂಡಿದ್ದಾರೆ, ಅಭಿವೃದ್ಧಿ ಕುಂಠಿತ ಅಂತಕ್ಕಂಥದ್ದಾಗ್ತಾ ಇದೆ, ಹೇಳಿದ್ದನ್ನು ಸರಿಯಾಗೇನು ಅರ್ಥ ಮಾಡ್ಕೊಳ್ಳಲ್ಲ, ಸ್ವಪ್ರತಿಷ್ಠೆ ಸ್ವಇಚ್ಛೆಯಿಂದ ನಡೀತಕ್ಕಂಥ ಒಂದು ಗುಣ ಮತ್ತು ಸ್ವಭಾವ ಇವರು ಇಟ್ಕೊಂಡಿದ್ದಾರೆ. ಈ ರೀತಿ ಆದರೆ ಇವನ ಮುಂದಿನ ಜೀವನ ಏನು ಅನ್ನೋ ಪ್ರಶ್ನೆಯನ್ನು ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ. ಮೊದಲು ಇವರು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಇವರ ಜಾತಕದಲ್ಲಿ ಕರ್ಮ ಸ್ಥಾನಾಧಿಪತಿ ಆಗಿರ್ತಕ್ಕಂಥವನು ಉಚ್ಚದಲ್ಲಿಲ್ಲ, ನೀಚದಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ. ಅದಕ್ಕೋಸ್ಕರನೇ ಕರ್ಮ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಗುರುವಿನ ಕ್ಷೇತ್ರದಲ್ಲಿ ಇದ್ದಾಗ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯದ ಮೇಲೆ ಶ್ರದ್ಧೆ, ವ್ಯವಹಾರ ಜ್ಞಾನ ಇವೆಲ್ಲವೂ ಕೂಡ ಸ್ವಲ್ಪ ಕಮ್ಮಿ ಆಗ್ತಕ್ಕಂಥದ್ದು. ಇದಕ್ಕೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಹತ್ತಿರದಲ್ಲೇ ಬಿಳಿಗಿರಿ ರಂಗನ ಬೆಟ್ಟ ಇದೆ. ಈ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ದೊಡ್ಡ ಸಂಪಿಗೆ ಅಂತಕ್ಕಂಥದ್ದು ಅಂದರೆ ಪರಶುರಾಮರು ತನ್ನ ಮಾತೃಹತ್ಯಾ ದೋಷವನ್ನು ನಿವಾರಣೆಯನ್ನ ಮಾಡಿಕೊಂಡಂಥ ಒಂದು ಕ್ಷೇತ್ರ. ಆ ಕ್ಷೇತ್ರದಲ್ಲಿ ದೊಡ್ಡ ಸಂಪಿಗೆಗೆ ಹೋಗಿ ವ್ಯವಸ್ಥಿತವಾಗಿ ಆ ದೊಡ್ಡ ಸಂಪಿಗೆ ಒಂದು ಲಿಂಗಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ದೊಡ್ಡ ಸಂಪಿಗೆಯಲ್ಲಿ ಪರಶುರಾಮರು. ಅದಕ್ಕೆ 16 ಎಳೆ ದಾರವನ್ನು ಸುತ್ತಿ ವ್ಯವಸ್ಥಿತವಾಗಿ ಜಲಾಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನ ಮಾಡಿ ಬರ್ತಕ್ಕಂಥ ಕೆಲಸವನ್ನ ಮಾಡಿಸಿ. ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ವನಜಾಕ್ಷಿ ಅವರೇ ಕರೆ ಮಾಡೋದಕ್ಕೆ. ಗುರುಜಿ, ಉಳಿದಂತಹ ರಾಶಿಗಳ ಇಡೀ ವಾರದ ಭವಿಷ್ಯ ಹೆಂಗಿದೆ ಗುರುಜಿ? ಇನ್ನು ತುಲಾ ರಾಶಿ. ಈ ತುಲಾ ರಾಶಿಯವರೆಗೆ ಈ ವಾರ ಕುಟುಂಬದಲ್ಲಿ ಹೆಚ್ಚಿನ ಜವಾಬ್ದಾರಿ ಅಂತಕ್ಕಂಥದ್ದು ಕಂಡು ಬರುತ್ತೆ. ಮಾಡುವ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಚಂಚಲ ಸ್ವಭಾವ, ಮನಸ್ಸನ್ನು ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನ ಮಾಡಿ ಅಪವಾದ ನಿಂದನೆಗಳಿಗೆ ಗುರಿಯಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಜಾಗ್ರತೆಯನ್ನು ವಹಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗುರು ಚರಿತ್ರೆ ಪಾರಾಯಣವನ್ನ ಮಾಡಿ ಗುರುವಾರ ಸಾಯಿನಾಥರ ದರ್ಶನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ನಡೀತಕ್ಕಂಥ ಒಂದು ವಾರವಾಗುತ್ತೆ. ವಿಪರೀತ ವ್ಯಸನ, ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ, ಸಾಧಾರಣ ಪ್ರಗತಿ, ಸ್ವಯಂಕೃತ ಅಪರಾಧವನ್ನು ಮಾಡಿರ್ತಕ್ಕಂಥ ಒಂದು ಯೋಚನೆ, ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಅಲ್ಪ ಲಾಭ, ಅಧಿಕ ಖರ್ಚು, ಖರ್ಚಿಗೆ ಕಡಿವಾಣವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮೋ ನಾರಾಯಣಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಒಟ್ಟು ಬ್ರಾಹ್ಮಣನಿಗೆ ಸ್ವಯಂ ಪಾಕ ದಾನವನ್ನ ನೀಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ವಾರ ನಾನಾ ರೀತಿಯ ಲಾಭಗಳಾಗ್ತಕ್ಕಂಥ ಒಂದು ವಾರವಾಗುತ್ತೆ. ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ವಿದ್ಯಾರ್ಥಿಗಳಿಗೆ ಗೊಂದಲಮಯವಾದ ಒಂದು ವಾತಾವರಣ, ಪರರಿಂದ ಸಹಾಯವನ್ನು ಪಡೀತಕ್ಕಂಥ ಒಂದು ವಾರ. ಮನಸ್ಸಿಗೆ ಸ್ವಲ್ಪ ಬಾಧೆ, ನೋವುಗಳನ್ನು ಅನುಭವಿಸಬೇಕಾಗತ್ತೆ. ಸಾಲದ ಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ, ಆ ರೀತಿ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಜಾಗ್ರತೆಯನ್ನು ವಹಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಬುಧವಾರ ಶನಿವಾರ ವಿಷ್ಣು ಆಲಯಕ್ಕೆ ಹೋಗಿ 12 ಪ್ರದಕ್ಷಿಣಾ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಅಲ್ಪ ಪ್ರಗತಿ, ವೃತ, ತಿರುಗಾಟ, ಸುಮ್ಮನೆ ಓಡಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀರಾ. ಯತ್ನ ಕಾರ್ಯಗಳಲ್ಲಿ ಜಯ, ಮನಃಶಾಂತಿ ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ಹಳೆ ಮಿತ್ರರ, ಹಳೆ ಗೆಳೆಯರ ಭೇಟಿಯನ್ನ ಮಾಡ್ತಕ್ಕಂಥ ಒಂದು ವಾರವಾಗುತ್ತೆ. ಹಿರಿಯರ ಮಾರ್ಗದರ್ಶನವನ್ನು ಸ್ವೀಕರಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಪರರಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳಿದೆ, ಎಚ್ಚರವನ್ನು ವಹಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಸ್ಕಂದಾಯ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ 48 ಬಾರಿ ಜಪವನ್ನ ಮಾಡಿ ಮಂಗಳವಾರ ಸುಬ್ರಹ್ಮಣ್ಯನಿಗೆ ಭಸ್ಮಾರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ವಾರದಲ್ಲಿ ವಾದ ವಿವಾದಗಳಿಗೆ ಹಿಳಿತಕ್ಕಂಥ ಒಂದು ವಾರವಾಗುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಅನಾರೋಗ್ಯ ಪೀಡಿತರಾಗಬೇಕಾಗತ್ತೆ. ನೀವು ಎಷ್ಟು ಶ್ರಮವನ್ನು ಪಡ್ತೀರೋ ಅಷ್ಟೇ ತಕ್ಕ ಪ್ರತಿಫಲವನ್ನು ಅನುಭವಿಸ್ತೀರಾ. ಆದರೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ಅಡೆತಡೆಗಳನ್ನು ಅನುಭವಿಸಬೇಕಾಗತ್ತೆ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಡಿಸಿಷನ್ ಅನ್ನ ಈ ವಾರದಲ್ಲಿ ಯಾವುದನ್ನು ಕೂಡ ಮಾಡಬೇಡಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ
ಪ್ರತಿನಿತ್ಯ ಹನುಮ ಚಾಲೀಸ ಪಾರಾಯಣವನ್ನ ಮಾಡಿ, ಶನಿವಾರ ಆಂಜನೇಯನ ದೇವಾಲಯಕ್ಕೆ ಹೋಗಿ ನಾಟಿ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ವಾರ ವಿವಿಧ ಮೂಲಗಳಿಂದ, ನಾನಾ ರೀತಿಯ ಮೂಲಗಳಿಂದ ಧನ ಆಗಮನವಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಯಾರ್ಯಾರಿಗೆ ವಿವಾಹವಾಗಿಲ್ವೋ ಅಂತವರಿಗೆ ವಿವಾಹ ಯೋಗ, ವಿದೇಶ ಪ್ರಯಾಣ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಸ್ತ್ರೀಯರು ತಾಳ್ಮೆಯಿಂದ ಇದ್ದಷ್ಟು ತುಂಬಾ ಒಳ್ಳೆಯದು. ತಾಳ್ಮೆಯನ್ನ ಕಳ್ಕೊಂಡ್ರೆ ನಾನಾ ರೀತಿಯ ತೊಂದರೆ, ತಾಪತ್ರಯ, ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಮಹತ್ತರವಾದ ಕೆಲಸವೊಂದು ಪೂರ್ಣವಾಗ್ತಕ್ಕಂಥ ಒಂದು ವಾರವಾಗುತ್ತೆ. ಒಳ್ಳೆಯ ಹೆಸರು, ರಾಜ ಸನ್ಮಾನ ಇವೆಲ್ಲವೂ ಕೂಡ ಲಭ್ಯವಾಗ್ತಕ್ಕಂಥ ಒಂದು ವಾರ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಮಾತಾ ಅನ್ನಪೂರ್ಣೇಶ್ವರಿಯ ಸ್ತೋತ್ರವನ್ನ ಪಾರಾಯಣವನ್ನ ಮಾಡಿ ಬಡ ಮಕ್ಕಳಿಗೆ ಅಥವಾ ಕಣ್ಣಿಲ್ದೇ ಇರತಕ್ಕಂಥ ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ಗುರುಜಿ, ಇನ್ನು ಗುರುಜಿ ಜ್ಯೋತಿಷ್ಯ ಲೋಕದಲ್ಲಿ ಗ್ರಹಗಳ ಸ್ಥಾನ ಪಲ್ಲಟ ಆದ್ರೆ ಯಾವ ರಾಶಿಗೆ ಶುಭವಾಗುತ್ತೆ, ಇನ್ಯಾವ ರಾಶಿಗೆ ಅಶುಭವಾಗುತ್ತೆ ಗುರುಜಿ? ಪ್ರತಿಯೊಂದು ರಾಶಿಯವರಿಗೆ ಶುಭ ಅಶುಭ ಫಲಗಳು ಅಂತಕ್ಕಂಥದ್ದು ಖಂಡಿತವಾಗಿ ಬರುತ್ತೆ. ಆದರೆ ನಾಳೆ ಗುರು ಜ್ಯೇಷ್ಠ ನಕ್ಷತ್ರ 4ನೇ ಪಾದಕ್ಕೆ ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು ನಾಳೆಯಿಂದ ಪ್ರಾರಂಭ. ಅಂದ್ರೆ ಮುಂದೆ ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥ ಒಂದು ಗುರು ಇವಾಗ ನಾಳೆಯಿಂದ ಏನ್ ಮಾಡ್ತಾನೆ, ವೃಶ್ಚಿಕ ರಾಶಿಗೆ ಹಿಂದೆ ಬರ್ತಕ್ಕಂಥದ್ದು. ಬಹಳಷ್ಟು ಜನ ನೀವು ನೋಡ್ತಾ ಇದ್ದೀರಾ, ಇತ್ತೀಚೆಗೆ ಚುನಾವಣೆ ಅಂತಕ್ಕಂಥದ್ದು ನಡೆದಿದೆ. ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿರ್ತಾರೆ ಜನ, ನಮ್ದು ಹೀಗೆ ಆಗತ್ತೆ, ನಮ್ದು ಹಾಗೆ ಆಗತ್ತೆ, ಬಹಳಷ್ಟು ಜನ ಇರ್ತಾರೆ. ಆದ್ರೆ ಈ ವಕ್ರಗತಿಯಲ್ಲಿ ಗುರು ಸಂಚಾರವನ್ನ ಮಾಡ್ತಕ್ಕಂಥ ಸಮಯ ಇದೆಯಲ್ಲ, ಏನ್ ಅವ್ರು ಅನ್ಕೊಂಡಿರ್ತಾರೋ ಅದು ಆಗಲ್ಲ. ನಾನಾ ರೀತಿಯ ಸಮಸ್ಯೆಗಳಾಗತ್ತೆ ಕೆಲ ರಾಶಿಗಳಿಗೆ. ಕೆಲ ರಾಶಿಗಳಿಗೆ ಪ್ಲಸ್ ಪಾಯಿಂಟ್ ಅಂದ್ರೆ ಶುಭ ಫಲಗಳು ಕೂಡ ಸಿಗುತ್ತೆ. ಆದ್ರೆ ಈ ಗುರು ವಕ್ರತ್ವದಿಂದ ಏನೆಲ್ಲ ಆಗತ್ತೆ, ನಮ್ಮ ನೈಸರ್ಗಿಕವಾಗಿ ನಾವು ನೋಡಿದಾಗ ರಾಜಕೋಪ ಅಂತಕ್ಕಂಥದ್ದು ಅಧಿಕವಾಗತ್ತೆ. ಈಗಾಗಲೇ ಅಧಿಕವಾಗ್ಬಿಟ್ಟಿದೆ, ಇನ್ನೂ ಅಧಿಕವಾಗ್ತಕ್ಕಂಥದ್ದು ರಾಜಕೋಪ. ಮುಯಿಗೆ ಮುಯಿ ತೀರಿಸ್ಕೊಳ್ತಕ್ಕಂಥದ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಾನು ಇವತ್ತು ಪಬ್ಲಿಕ್ ಟಿವಿಯಲ್ಲಿ ಹೇಳ್ತಾ ಇದ್ದೇನೆ. ಈ ಗುರು ವಕ್ರತ್ವದಿಂದ ಮುಯಿಗೆ ಮುಯಿಯನ್ನ ತೀರಿಸ್ಕೊಳ್ತಕ್ಕಂಥದ್ದು, ಚಾಲೆಂಜಿಗೋಸ್ಕರ ಬದುಕ್ತಕ್ಕಂಥ ಒಂದು ಜನಗಳಲ್ಲಿ ಮನಸ್ಸಲ್ಲಿ ಮನೋನಿರ್ಧಾರ ಅಂತಕ್ಕಂಥದ್ದಾಗತ್ತೆ. ಯಾವತ್ತೂ ಅಷ್ಟೇ ಒಬ್ಬ ಮನುಷ್ಯ ಸುಖಮಯವಾಗಿರಬೇಕು ಅಂತ ಅಂದ್ರೆ ವ್ಯವಸ್ಥಿತವಾಗಿ ಗ್ರಹಚಾರ ಅಂತಕ್ಕಂಥದ್ದು ಸರಿ ಇರಬೇಕು. ಅಂದ್ರೆ ಗ್ರಾಮೀಣ ಭಾಷೆಯಲ್ಲಿ ಗ್ರಹಚಾರ ಅಂತ ಕರೀತಾರೆ. ಆದ್ರೆ ಗ್ರಹಗಳ ಬಲಾಬಲಗಳನ್ನ ಜ್ಯೋತಿಷ್ಯ ಭಾಗದಲ್ಲಿ ಗ್ರಹಗಳ ಬಲಾಬಲಗಳು ಅಂತ ನಾವು ಕರಿತೀವಿ. ಆದ್ರೆ ಈ ಗುರು ವಕ್ರತ್ವ ಅಂತಕ್ಕಂಥದ್ದು ಇರೋದ್ರಿಂದ ಏನಾಗತ್ತೆ ನೋಡಿ, ವೃಶ್ಚಿಕ ರಾಶಿಯವರಿಗೆ ಮನಸ್ಸಿನಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಸಿಂಹ ರಾಶಿಯವರಿಗೆ ನಷ್ಟಗಳಾಗ್ತಕ್ಕಂಥದ್ದು, ಮೇಷ ರಾಶಿಯವರಿಗೆ ದುರಾಲೋಚನೆ ಅಂತಕ್ಕಂಥದ್ದು, ಇಲ್ಲದೆ ಇರ್ತಕ್ಕಂಥ ಆಲೋಚನೆಗಳು ಬರ್ತಕ್ಕಂಥದ್ದು, ಇಲ್ಲದೆ ಇರ್ತಕ್ಕಂಥದ್ದು ಬ್ಯಾಡ್ ಥಿಂಕಿಂಗ್ ಅನ್ನ ಮಾಡ್ತಕ್ಕಂಥದ್ದು, ಒಂದು ಕಡೆ ಸುಮ್ಮನೆ ಕೂತಿರಲ್ಲ, ಏನಾದ್ರೂ ಯೋಚನೆಯನ್ನ ಮಾಡ್ತಕ್ಕಂಥದ್ದು, ಅನಾರೋಗ್ಯ ಪೀಡಿತರಾಗ್ತಕ್ಕಂಥದ್ದು, ಇಲ್ಲದೆ ಇರತಕ್ಕಂಥ ಸಾಧ್ಯತೆ ಅಂದ್ರೆ ನಾನಾ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಕ್ಕಂಥದ್ದು. ಆದರೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಪ್ರತಿ ಗುರುವಾರ ಯಾರು ಗುರು ರಾಘವೇಂದ್ರರ ದರ್ಶನವನ್ನ ಮಾಡ್ತಾರೋ ಅಥವಾ ಶಿರಡಿ ಸಾಯಿನಾಥರ ದರ್ಶನವನ್ನ ಮಾಡ್ತಾರೋ ಅಥವಾ ಗುರು ಚರಿತ್ರೆಯನ್ನ ಪಾರಾಯಣವನ್ನ ಮಾಡ್ತಾರೋ ಅಥವಾ ನಿಮ್ಮ ಕುಲ ಗುರುಗಳು ಅಂತಕ್ಕಂಥವ್ರು ಏನಿದ್ದಾರೋ ಅಂತವರಿಗೆ ನಮಸ್ಕಾರವನ್ನ ಹಾಕ್ತಾರೋ ಅಂತವರಿಗೆ ಈ ಗುರುವಿನಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರಯಗಳನ್ನ ಸ್ವಲ್ಪ ನಿವಾರಣೆಯನ್ನ ಮಾಡಬಹುದು. ಅಥವಾ ನಾವು ಹೇಳ್ತೇವೆ ಗಂಗೆ ಚ ಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂ ಕುರು. ನಮ್ಮ ಭರತ ಖಂಡದಲ್ಲಿ 7 ನದಿಗಳಿದೆ, ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ. ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ನದಿಗೆ ಹೋಗಿ ವ್ಯವಸ್ಥಿತವಾಗಿ ಸ್ನಾನವನ್ನ ಮಾಡಿ, ಎಲ್ಲಿ ನೀವು ಸ್ನಾನವನ್ನ ಮಾಡ್ತೀರೋ ಅಲ್ಲಿ ಕ್ಷೇತ್ರ ಪಾಲಕ ಅಂತಕ್ಕಂಥವ್ರು ಇರ್ತಾರೆ. ಉದಾಹರಣೆ, ಈಗ ಕಾವೇರಿ ಸ್ನಾನಕ್ಕೆ ನಾವೆಲ್ಲರೂ ಕೂಡ ಶ್ರೀರಂಗಪಟ್ಟಣಕ್ಕೆ ಹೋಗ್ತೀವಿ. ಶ್ರೀರಂಗಪಟ್ಟಣದಲ್ಲಿ ಯಾರು ಕ್ಷೇತ್ರ ಪಾಲಕ? ರಂಗನಾಥ. ಆ ರಂಗನಾಥನಿಗೆ ಹೋಗಿ ಅಂಗ ಪ್ರದಕ್ಷಿಣೆಯನ್ನ ಮಾಡ್ತಕ್ಕಂಥದ್ದು, ಅಂದ್ರೆ ಒದ್ದೇ ಬಟ್ಟೆಯಲ್ಲಿ ಗರ್ಭಗುಡಿಯ ಸುತ್ತ ಹುರುಳು ಸೇವೆಯನ್ನ ಮಾಡ್ತಕ್ಕಂಥದ್ದು ಒಂದು, ಅದಕ್ಕೆ ಅಂಗ ಪ್ರದಕ್ಷಿಣೆ ಅಂತ ಕರಿತೀವಿ. ಇಂಥ ಒಂದು ಅಂಗ ಪ್ರದಕ್ಷಿಣೆಯನ್ನ ಮಾಡಿ ಭಕ್ತಿಯಿಂದ ಯಾರು ಪ್ರಾರ್ಥನೆಯನ್ನ ಮಾಡ್ತಾರೋ ಅಂತವರಿಗೆ ಗುರುಬಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಗುರುಬಲ ಅಂತಕ್ಕಂಥದ್ದು ಬಂದಾಗ ನೀವು ಅನ್ಕೊಂಡಿರ್ತಕ್ಕಂಥದ್ದು ಖಂಡಿತವಾಗಿ ವ್ಯವಸ್ಥಿತವಾಗಿ ಅನುಕೂಲಗಳಾಗತ್ತೆ. ಆ ಗುರುವಿನ ಅನುಗ್ರಹ ನಿಮಗೆಲ್ಲರಿಗೂ ಕೂಡ ಲಭ್ಯವಾಗಲಿ, ಸದಾ ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಗುರುಗ್ರಹವನ್ನ ಪ್ರಾರ್ಥನೆಯನ್ನ ಮಾಡ್ತೇನೆ. ಓಕೆ, ಧನ್ಯವಾದ ಗುರುಜಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ರಹಗಳ ಸ್ಥಾನ ಪಲ್ಲಟ ಆಗೋದ್ರಿಂದ ಯಾರಿಗೆ ಶುಭವಾಗುತ್ತೆ, ಯಾರಿಗೆ ಅಶುಭವಾಗುತ್ತೆ ಇದೆಲ್ಲವನ್ನ ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇನ್ನು ವೀಕ್ಷಕರೇ, ಗುರೂಜಿ ಅವರನ್ನ ನೇರ ಭೇಟಿ ಮಾಡಬೇಕು ಅಂದ್ರೆ ಅವರ ಅಡ್ರೆಸ್ ಈ ರೀತಿಯಾಗಿರುತ್ತೆ. ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ 202/2 HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KEB ಆಫೀಸ್ ಹತ್ತಿರ, ನಾಗವರ ರಿಂಗ್ ರಸ್ತೆ, ಬೆಂಗಳೂರು 43.
ಇನ್ನು ಫೋನ್ ನಂಬರ್ 997222530004, ಮತ್ತೊಂದು ನಂಬರ್ 997222530005. ಇನ್ನು ವೆಬ್ಸೈಟ್ ಈ ರೀತಿಯಾಗಿರುತ್ತೆ www.astrabrahma.net, www.astrabrahma.co.in. ಇದಾಗಿತ್ತು ಇವತ್ತಿನ ರಾಶಿ ಭವಿಷ್ಯ.